ಹಲೋ ನಮಸ್ಕಾರ ಗೈಸ್, ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ದೋಸೆ ತಿನ್ನೋದಕ್ಕೆ. ದೋಸೆ ತಿನ್ನೋದಕ್ಕೆ ಅಂದರೆ ದೋಸೆ ತಿಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳೋದಕ್ಕೋದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದೆ. ಹಂಗೆ ಪಾಪುಗೂ ಸ್ವಲ್ಪ ಸಾಲ್ಟ್ ಏನೋ ಹಾಕ್ತಾರೆ, ಪುಟ್ಟದಾಗಿ ಅದಕ್ಕೆ ತುಪ್ಪ ಎಲ್ಲ ಹಾಕಿ ಸುಡ್ಸ್ಕೊಂಡಿದ್ದೆ ಅವಳಿಗೆ ಅಂತೇಳಿ. ನಾನು ತಿನ್ನಬೇಕಾದ್ರೆ ಬರ್ತಾಳೆ, ಅದನ್ನೇ ಕೊಡಬೇಕು ಅವಳಿಗೆ. ಅವಳಿಗೆ ಸಪ್ರೇಟಾಗಿ ಹಾಕ್ಕೊಬಂದು ಕೊಟ್ಟರೆ ಅದನ್ನು ತಿನ್ನೋಳು ಅವಳು. ಅದಕ್ಕೋಸ್ಕರ ನಾರ್ಮಲಾಗಿ ಪುಟ್ಟದಾಗಿ ಅವಳಿಗೆ ಅಂತ ನನ್ನ ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೆ. ಇನ್ನು ಆ್ಯಕ್ಚುಲಿ ಪಾಪುಗೆ ಇವತ್ತು ಹುಷಾರಿರಲಿಲ್ಲ ಗೈಸ್. ನಿಜವಾಗ್ಲೂ ನಂಗೆ ದಿನ ಎಲ್ಲ ಒಂಥರ ಮೂಡ್ ಆಫ್ ಆಗೇ ಇತ್ತು. ಮಾರ್ನಿಂಗ್ ಎದ್ದಾಗ ನಾರ್ಮಲಾಗಿ ಈ ಥರ ಅಂದರೆ ಮಾರ್ನಿಂಗ್ ಎದ್ದಾಗ ಸ್ವಲ್ಪ ಒಂಥರ ಕ್ರ್ಯಾಂಕಿ ಆಗಿದ್ಲು, ಒಂಥರ ಅಳೋದು ಆ ಥರ ಮಾಡ್ತಾಯಿದ್ಲು. ಅದು ಪರವಾಗಿಲ್ಲ, ಆ್ಯಕ್ಟಿವ್ ಆಗಿದ್ಲು. ನಾರ್ಮಲಾಗಿ ಆಟ ಆಡ್ಕೊಂಡು ಯಾವ ಥರ ಇರ್ತಾಳೋ ಆ ಥರ ಆ್ಯಕ್ಟಿವ್ ಆಗಿದ್ಲು. ನೋಡ್ಬೋದು ಈ ಥರನೇ ಆಟ ಆಡ್ಕೊಂಡಿದ್ಲು. ಬಟ್ ಆಮೇಲೆ ಮಧ್ಯಾಹ್ನ ಆಗ್ತಾ ಸ್ವಲ್ಪ ಸ್ವಲ್ಪ ಜ್ವರ ಬಂತು. ಫಸ್ಟ್ ಟೈಮ್ಗೆ ಪಾಪುಗೆ ನೋಡಿ ಈ ಥರ ಆಟ ಆಡ್ತಾ ಇದ್ದಾಳೆ. ಅವಳು ಅಷ್ಟೊಳೆ ಅಳೋದು, ಒಂಥರ ಮೂತಿ ಚಿಕ್ಕದು ಮಾಡ್ಕೊಳೋದು ಆ ಥರ ಎಲ್ಲ ಮಾಡ್ಕೊಂಡಿದ್ಲು. ಆಮೇಲೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಆಟಾಡ್ಕೊಂಡಿದ್ಲು. ಬಟ್ ಮಧ್ಯಾಹ್ನ ಆಗ್ತಾ ಸ್ವಲ್ಪ ಫೀವರ್ ಜಾಸ್ತಿ ಆಗ್ತಾ ಹೋಗ್ತು. ತಲೆ ಭಾರ, ಅದು ತಲೆ ಅಂತೂ ಬಿಸಿ ಸಿಕ್ಕಾಪಟ್ಟೆ ಬಿಸಿ ಆಯಿತು. ಬಟ್ ಏನು ಒಂಚೂರು ಕೋಲ್ಡ್ ಇರಲಿಲ್ಲ, ಒಂಚೂರು ಕೆಮ್ಮಿರಲಿಲ್ಲ, ಏನು ಅಂದರೆ ಏನೂ ಇಲ್ಲ ಗೈಸ್. ಬಟ್ ಸ್ವಲ್ಪ ಮಮ್ಮಿ ಹೇಳ್ತಿದ್ರು ಕಫ ಜಾಸ್ತಿ ಆಗಿದೆ, ಅದಕ್ಕೇನಾದರೂ ಹಂಗಾಗಿದೇನೋ ಅಂತ ಹೇಳ್ತಾಯಿದ್ರು. ನಾನು ಹಂಗೆ ಅಂದ್ಕೊಂಡೆ. ಆಮೇಲೆ ಏನೋ ಹೌದೇನೋ ಅಂದ್ಕೊಂಡು ನಾರ್ಮಲಾಗಿ ಹಾಸ್ಪಿಟ್ಲಿಗೆ ಹೋದರೆ ಏನು ಮಾಡ್ತಾರೆ ಅಂದರೆ ಗೈಸ್, ನಾರ್ಮಲಾಗಿ ಕಫದು ಮೆಷಿನ್ ಹಾಕ್ಬಿಟ್ಟು ತೆಗಿಯೋಕ್ಕೆ ಇದು ಮಾಡ್ತಾರೆ. ಅದನ್ನ ಒಂದು ಸತಿ ರೂಢಿ ಮಾಡಿಬಿಟ್ರೆ ಪದೇ ಅದು ಹಂಗೆ ಆಗುತ್ತೆ, ಮತ್ತೆ ಅದು ತೆಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಅದು ಮಾತ್ರ ಮಾಡೋಕೆ ಹೋಗ್ಬಿಡಿ ಗೈಸ್ ಫಸ್ಟ್ ಟೈಮ್ ಮಕ್ಕಳಿಗೆ. ಅದ್ರ ಬದಲಾಗಿ ನಾವು ಮನೆಯಲ್ಲೇ ತುಪ್ಪ ಇರುತ್ತಲ್ಲ, ಅಥವಾ ತುಪ್ಪ ಈ ಕೊಬ್ಬರೆಣ್ಣೆ ಅದೆಲ್ಲ ಇರುತ್ತಲ್ಲ, ಅದರಲ್ಲೇ ಮನೇಲೇ ರೆಮಿಡೀಸ್ ಮಾಡ್ಕೋಬೋದು. ಅದನ್ನು ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೋಬೋದು. ನಾನು ಆರಾಮಾಗಿ ನಿಜವಾಗ್ಲೂ ಇದು ಮಾಡಿದ ತಕ್ಷಣ ಅವಳಿಗೆ ಸ್ವಲ್ಪ ಕೆಮ್ಮು ಥರ ಆಯಿತು. ಕಫ ಇದ್ದು ಕೆಮ್ಮು ಕನ್ವರ್ಟ್ ಆಯಿತು. ಅದು ಕೆಮ್ಮದ ಮೇಲೆ ಒಂದು ಸತಿ ಕಫ ಎಲ್ಲ ಒಂದು ಸ್ವಲ್ಪ ಗಂಟ್ಲಿಗೆ ಹಾಕಿ ಹಿಂಗೆ ತೆಗೆದಾಗ ವಾಮಿಟಿಂಗ್ ಥರ ಆಯಿತು. ಅದು ಹಂಗಾಗಿ ಕ್ಲಿಯರ್ ಆಯಿತು. ನಾರ್ಮಲಾಗಿ ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದೆರಡು ಲವಂಗ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಇದೇನಿದೆ ಈ ಹೀಟಲ್ಲಿ ಅಂದರೆ ಹೊಗೆ ಬರುತ್ತಲ್ಲ, ಈ ಹಾವಿ ನಾವು ಸ್ಟೀಮ್ ಯಾವ ಥರ ತೊಗೊತೀವಿ, ಆ ಸ್ಟೀಮ್ನ ಸ್ವಲ್ಪ ತುಪ್ಪದ ಸ್ಮೆಲ್ ಅದು ಲವಂಗ ಜೊತೆ ಸ್ವಲ್ಪ ಗಾಳಿನ ಹಿಡಿಸಿದ್ರೆ ಸ್ವಲ್ಪ ಇದು ನೋಸೆಲ್ಲ ರಿಲೀಫ್ ಅನಿಸುತ್ತೆ. ಇದು ಅಷ್ಟೇ. ಇನ್ನೊಂದು ನಿಮಗೆ ಪಚ್ಚಕರ್ಪೂರ ಅಂತ ಬರುತ್ತೆ, ಈ ಗದ್ಗೆ ಅಂಗಡಿಯಲ್ಲಿ ಅಲ್ಲಿ ಸಿಗುತ್ತೆ. ಅದಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನನ್ನ ಪಾಪುಗೆ 2 to 3 times ಕೋಲ್ಡ್ ಆಗಿದೆ. ನಾನು ಅದನ್ನೇ ಯೂಸ್ ಮಾಡಿರೋದು. ಆಟೋಮೆಟಿಕಾಗಿ ಕಮ್ಮಿ ಆಗಿಬಿಡುತ್ತೆ ಅವಳಿಗೆ. ಆ ಕರ್ಪೂರನ ನಾರ್ಮಲ್ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ತಿರಲ್ಲ, ಒಂದು ಚಿಕ್ಕ ಬಟ್ಲಿಗೆ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಆ ಕರ್ಪೂರನ ಸುಮ್ಮನೆ ಒಂದು 2 to 3 pinch ಅಷ್ಟು ಹಾಕ್ಬಿಟ್ಟು ಪಾಪುಗೆ ಹಾವೇ ಹಿಡಿಸಿದ್ರೆ ಆಟೋಮೆಟಿಕಾಗಿ ಕ್ಲಿಯರ್ ಆಗುತ್ತೆ ಕೋಲ್ಡ್ ಅಂತೂ. ನಾನು ಅದನ್ನು ಯೂಶ್ವಲಿ ಎವ್ರಿ ಟೈಮ್ ಕೋಲ್ಡ್ ಆದಾಗ ಅದೇ ಥರ ಮಾಡೋದು. ಬಟ್ ಕಫ ಕಮ್ಮಿ ಆಗಬೇಕಂದ್ರೆ ಅಂದರೆ ಸ್ವಲ್ಪ ಕೆಮ್ಮು ಕನ್ವರ್ಟ್ ಆಗಿ ಆ ಥರ ಬರಬೇಕಂದ್ರೆ ಇದು ಲವಂಗ ಆಮೇಲೆ ತುಪ್ಪನ ಸ್ವಲ್ಪ ನೀಟಾಗಿ ಇದು ಮಾಡಿಬಿಟ್ಟು ಅದನ್ನು ಪಾಪುಗೆ ನೀಟಾಗಿ ಹಾವೇ ಹಿಡಿಸಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನೋಡಿದ್ದೆ. ಅದಕ್ಕೋಸ್ಕರ ಇದು ಟ್ರೈ ಮಾಡೋಣ ಅಂತೇಳಿ ಮಾಡಿದೆ. ಪರವಾಗಿಲ್ಲ ಗೈಸ್. ಇದು ಹಿಡಿಸಿದ್ಮೇಲೆ ಆಮೇಲೆ ಸ್ವಲ್ಪ ನೀಟಾಗಿ ಇಲ್ಲಿ ಕತ್ತತ್ರ ಎಲ್ಲ ನೋಡಿ ಈ ಥರ ಹಾವೇ ಹಿಡಿಸ್ಬೇಕು ನೀಟಾಗಿ. ಸ್ಮೆಲ್ಲನ್ನು ಸ್ವಲ್ಪ ಅವರು ಹಿಡಿಬೇಕು ಮೂಗಿಗೆ. ಅವಳಿಗೆ ಅಷ್ಟೊಂದು ಹಿಡಿಯಲ್ಲ, ನಾವು ಆದಷ್ಟು ಟ್ರೈ ಮಾಡಿಸ್ಬೇಕು. ಅದಾದಮೇಲೆ ನಾರ್ಮಲ್ ಇಲ್ಲಿ ಗಂಟ್ಲ ಹತ್ರ ಇಲ್ಲಿ ರಿಬ್ ಕೇಜ್ ಏನಿರುತ್ತೆ, ಅದು ಎದೆ ಗೂಡು ಅಂತಾರಲ್ವ, ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಮಲಗಿಸಿದ್ದೆ. ಕಫ ಎಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು ಆಲ್ಮೋಸ್ಟು. ಹಾಯ್ ಗಾಯ್ಸ್. ಗೈಸ್, ಇವತ್ತಿನ ವ್ಲಾಗಲ್ಲಿ ನಿಜವಾಗ್ಲೂ ಏನೂ ಶೂಟ್ ಮಾಡಿಲ್ಲ. ನಾನು ಮಾರ್ನಿಂಗಿಂದ ವಾಕ್ ಮಾಡ್ಕೊಂಡು ಕೂತಿದ್ದೆ. ಇವಾಗ ಕೆಲಸ ಎಲ್ಲ ಮುಗೀತು. ಪಾಪುಗೆ ಆ್ಯಕ್ಚುಲಿ ಗೈಸ್ ಫಸ್ಟ್ ಟೈಮ್ ಪಾಪು ಹೊಡೆದಾಗಿನಿಂದ ಫಸ್ಟ್ ಟೈಮ್ ಅವಳಿಗೆ ಜ್ವರ ಬಂದಿದೆ. ನಾರ್ಮಲಾಗಿ ವ್ಯಾಕ್ಸಿನ್ ಹಾಕ್ಸಿದಾಗ ಅದು ನಾರ್ಮಲ್ ಅದೇನಿಲ್ಲ. ಇವತ್ತು ಅದು ಯಾಕಂತ ಬಂತು ಗೊತ್ತಾ, ಒಂದು ನೆಗಡಿ ಇಲ್ಲ, ಒಂದು ಕೆಮ್ಮಿಲ್ಲ. ಇದ್ದಕ್ಕಿದ್ದಂಗೆ ಜ್ವರ ಬಂದುಬಿಟ್ಟಿದೆ. ಬೆಳಗ್ಗೆಯಿಂದಂತೂ ಅವಳ ಪಾಪ ತಲೆ ಫುಲ್ ಜಾಸ್ತಿ ಬಿಸಿ ಆಗಿಬಿಟ್ಟಿತ್ತು. ಮೈ ಕೈ ಎಲ್ಲ ಸ್ವಲ್ಪ ಬಿಸಿ ಇತ್ತು. ಮಮ್ಮಿ ಹೇಳಿದ್ರು ಏನೂ ಕೆಮ್ಮು ಆ ಥರ ನೆಗಡಿ ಎಲ್ಲ ಏನೂ ಇಲ್ಲ. ಆಮೇಲೆ ನಾನು ಪ್ಯಾರಾಸಿಟಮಲ್ ತರಿಸಿ ಹಾಕಿದೆ. ಅದನ್ನು ಕಫ ಸ್ವಲ್ಪ ಬ್ಲಾಕ್ ಆಗಿಬಿಟ್ಟಿತ್ತು, ಕಫ ಜಾಸ್ತಿಯಾಗಿ ಬ್ಲಾಕ್ ಆಗಿತ್ತು. ಅದಕ್ಕೋಸ್ಕರ ಅದು ನೀಟಾಗಿ ಅಂದರೆ ಬಾಯಲ್ಲಿ ಸ್ವಲ್ಪ ಎಲ್ಲ ಹಾಕಿ ಹಿಂಗೆ ತೆಗೆದಾಗ ವಾಮಿಟ್ ಮಾಡಿದ್ಲು. ಆಮೇಲೆ ಸ್ವಲ್ಪ ಸರಿ ಹೋಗಿದ್ಲು, ಆರಾಮಾಗಿದ್ಲು. ಮತ್ತು ತಲೆ ಭಾರ ಜಾಸ್ತಿ ಆಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಆಮೇಲೆ ಏನಾದರೂ ಭಯ ಬಿದ್ದಿಲ್ಲೇನೋ ಒಂದು ಮಂತ್ರ ಹಾಕ್ಸ್ಕೊಬರೋಣ ಅಂತೇಳಿ ಇವಾಗ ಹರ್ಷಿತಾ ಪಪ್ಪ ಹೋಗಿದ್ದಾರೆ ಹಾಕ್ಸ್ಕೊಬರೋಕ್ಕೆ ಅಂತೇಳಿ. ಯೂಶ್ವಲಿ ಈ ಥರ ಅವಳು ಇವಾಗ ಮಲಗಿದ್ರೂ ಅಷ್ಟೇ ಒಂಥರ ನರಳಾಡ್ತಾ ಇದ್ದಾಳೆ, ಅಂತಲೇ ಇದ್ದಾಳೆ. ಅದಕ್ಕೋಸ್ಕರ ಮಮ್ಮಿ ಆ ಥರ ಹೇಳಿದ್ದು ಇನ್ ಕೇಸ್ ಆ ಥರ ಎಲ್ಲ ಆದಾಗ ಮಕ್ಕಳಿಗೆ ಡಾಕ್ಟರ್ ಹತ್ರ ಹೋಗೋ ನೆಸೆಸಿಟಿ ಇರಲ್ಲ, ಈ ಥರ ಮಂತ್ರ ಹಾಕ್ಸ್ಬೇಕಾಗುತ್ತೆ. ಯಾಕಂದರೆ ಅದು ಇವಾಗ 9 months ಆ ಥರ ಎಲ್ಲ ಇದ್ದಾಗ ಆ ಥರ ಆಗೋ ಚಾನ್ಸಸ್ ಇರುತ್ತಂತೆ. ಅವ್ರಿಗೆ ಭಯ ಬೀಳೋದಾಗಿರ್ಬೋದು, ಆ ಥರ ಆಗುತ್ತಂತೆ. ಅದಕ್ಕೋಸ್ಕರ ಮಂತ್ರ ಹಾಕ್ಸ್ಕೊಬರೋಣ ಅಂತ ಹೇಳಿದ್ದಾರೆ. ಹೋಗಿದ್ದಾಳೆ. ಇನ್ನು ನಾನು ಹೋಗೋಕ್ಕಾಗಲಿಲ್ಲ, ಬಿಕಾಸ್ ನಾನು ಮಾರ್ನಿಂಗ್ ಎದ್ದ ತಕ್ಷಣ ನಾನು ದಟ್ ಡೇ ಆಫ್ ದ ಮಂತ್ ಪೀರಿಯಡ್ಸ್ ಆದ. ಅದಕ್ಕೋಸ್ಕರ ಎಲ್ಲೂ ಹೋಗೋಕ್ಕಾಗಿಲ್ಲ, ಮನೇಲೇ ಇದ್ದೀನಿ. ಇವತ್ತು ಜಿಮ್ಮಿಗೆ ಸಹ ಹೋಗಿಲ್ಲ, ಇಬ್ಬರು ಜಿಮ್ಮಿಗೆ ಸಹ ಹೋಗಿಲ್ಲ. ಹರ್ಷಿತಾ ಹೋಗ್ತೀನಿ ರೆಡಿ ಆಗಿಲ್ಲ, ಮೇ ಬಿ ಹೋಗ್ತಾಳೆ ಏನೋ ಗೊತ್ತಿಲ್ಲ. ಇವಾಗ ಬಂದುಬಿಟ್ಟು ನನ್ನ ಕೆಲಸ ಎಲ್ಲ ಆಯಿತು. ಇಲ್ಲೊಂದು ರಾಶಿ ಬಟ್ಟೆ ಹಾಕೊಂಡು ಕೂತಿದ್ದೀನಿ ಮಡ್ಚೋಣ ಅಂತ ಹೇಳ್ಬಿಟ್ಟು. ಮೆಷಿನ್ಗೆ ಹಾಕಿದ್ರೆ ಅಷ್ಟೊಂದು ಬರುತ್ತೆ ಗೈಸ್ ಬಟ್ಟೆ, ಏನು ಮಾಡೋಕ್ಕಾಗಲ್ಲ. ಅದು ಇವತ್ತಿನೇನು ಕೆಲಸ ಇಲ್ಲ ಬೇರೆ ಏನೇನೋ.
ಸೊ ಹಂಗೆ ಶೂಟ್ ಮಾಡ್ಕೊಂಡು ವ್ಲಾಗಲ್ಲಿ ಆನ್ ಮಾಡ್ಕೊಂಡು ಮಾತಾಡೋಣ ಅಂತೇಳಿ ಮಾತಾಡ್ತಾ ಇದ್ದೀನಿ. ಸೊ ನಿಜವಾಗ್ಲೂ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ನಮಗೆ ಹುಷಾರಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಅಂದರೆ ಅದರಲ್ಲೂ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ಕೈ ಕಾಲೇ ಆಡಿಲ್ಲ ಬೆಳಗ್ಗೆಯಿಂದ. ನಾವು ನಿಜವಾಗ್ಲೂ ಏನು ಮಾಡೋದು ಅವಳಿಗೆ ಸ್ವಲ್ಪ ನಾರ್ಮಲಾಗಿ ಅವಳಿಗೆ ಏನಾದರೂ ಜ್ವರ ಏನಾದರೂ ಆ ಥರ ಎಲ್ಲ ಬಂದಾಗ ಅಂದರೆ ವ್ಯಾಕ್ಸಿನ್ ಎಲ್ಲ ಹಾಕ್ಸ್ದಾಗೆಲ್ಲೂ ನೋವಿದ್ದಾಗೂ ಆಟಾಡ್ಕೊಂಡಿರ್ತಾಯಿದ್ಲು ನಾರ್ಮಲಾಗಿ. ಬಟ್ ಇವತ್ತು ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾಳೆ. ಅದರಲ್ಲೂ ನನ್ನ ಹತ್ರನೇ ಜಾಸ್ತಿ ಇರ್ತಾಳೆ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲೂ ಜಿಮ್ಗೆಲ್ಲ ಅವಾಗೆಲ್ಲ ರಜೆ ಹಾಕಿದ್ದೀನಿ. ಅದು ಬೇರೆ ಇವತ್ತು ಜಿಮ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಬಂದಮೇಲೆ ಆದರೆ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ಬಟ್ಟೆ ಮಾಡಿಸ್ಬೇಕು, ಕುತ್ಕೊಂಡು ಬಚ್ಚನ ಬನ್ನಿ. ಇನ್ನು ಅಲ್ಲಿಂದ ಬಂದಮೇಲೆ ಪಾಪುಗೆ ಫೀಡ್ ಎಲ್ಲ ಮಾಡಿ ಮಲಗಿಸಿದೆ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತೇಳಿ. ಇನ್ನೂ ನೈಟು ಊಟ ಮಾಡಿಸಿರಲಿಲ್ಲ. ಸೊ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಮಲಗಿಸಿದ್ದೆ. ಆ್ಯಕ್ಚುಲಿ ನಿನ್ನೆ ಸ್ವಲ್ಪ ಈಚೆಗಡೆ ಆಟ ಆಡಿಸ್ಬೇಕಾದ್ರೆ ಮಮ್ಮಿ ಕರ್ಕೊಂಡೋಗಿ ಅಲ್ಲಿ ಪುಟಾಣಿ ಬೆಕ್ಕೇನೋ ಏನೋ ಬಿದ್ದೋಯ್ತೋ ಇಲ್ಲ ಏನೋ ಬಂತೋ ಏನೋ ಅಂದ್ರೆ ಮಮ್ಮಿ ಆವಾಗೇನೋ ಭಯ ಬಿದ್ದಿದ್ದಾಳೆ ಅಂತ ಅನಿಸ್ತು. ಯೂಶ್ವಲಿ ಆ ಥರ ಎಲ್ಲ ಅವಳು ಭಯ ಏನು ಬಿಡಲ್ಲ. ಬಿಕಾಸ್ ಲಕ್ಕಿ ಎಲ್ಲ ಮನೇಲೇ ಇರ್ತಾನಲ್ಲ, ಅವ್ನು ಓಡಾಡ್ತಾ ಇರ್ತಾನೆ. ಆಮೇಲೆ ಜೋರಾಗಿ ಕಿಚ್ಲಾಡ್ಕೊಂಡು ಓಡಾಡ್ತಾ ಇರ್ತಾನೆ, ಅವನು ಬೊಗಳ್ತಾ ಇರ್ತಾನೆ, ಹತ್ರ ಭಯ ಬಿಡಲ್ಲ. ಬಟ್ ಏನೋ ಈ ಸತಿ ಏನಾಯ್ತೋ ಗೊತ್ತಿಲ್ಲ, ನಾರ್ಮಲಾಗಿ ಮೇ ಬಿ ಆಗುತ್ತೆ ಈ ಸರಿ ಅಂದ್ಕೊಂಡು ಸುಮ್ಮನೆ. ಅದರಲ್ಲಿ ಅವಳು ಸ್ವಲ್ಪ ಏನಾದರೂ ಕ್ರ್ಯಾಂಕಿ ಆಗಿದ್ದಾಳೆ, ಜಾಸ್ತಿ ಏನಾದರೂ ಅಳ್ತಾ ಇದ್ದಾಳೆ, ನಿದ್ದೆ ಮಾಡೋಕ್ಕಿಲ್ಲ ಅಂತಂದರೆ ಅವಳಿಗೆ ಹನುಮಾನ್ ಚಾಲೀಸ್ ಹಾಕ್ಬಿಟ್ರೆ ನಿದ್ದೆ ಮಾಡ್ತಾಳೆ ಆರಾಮಾಗಿ. ಬಿಕಾಸ್ ನಾನು ಪ್ರೆಗ್ನೆನ್ಸಿ ಟೈಮಿಂದ ಅದನ್ನ ಹಾಕೊ ಬಂದಿನಲ್ವಾ. ಸೊ ಅವಳಿಗೆ ಮೇ ಬಿ ಎಲ್ಲೋ ಕೇಳಿದ್ದೀನಿ ಇದನ್ನು ಅಂತನೋ ಫೀಲಿಂಗ್ ಅನಿಸುತ್ತೆ ಆವಾಗಲಿಂದನೂ. ಸೊ ನಾನು ಅವಳು ಹುಟ್ಟಿದಾಗಿನಿಂದನೂ ಅಷ್ಟೇ. ಇವಾಗ ಇನ್ ಕೇಸ್ ಮಲಗಿಸ್ಬೇಕಾದ್ರೆ ಅಥವಾ ಅವಳೇನಾದರೂ ಜಾಸ್ತಿ ನಿದ್ದೆ ಮಾಡ್ತಿಲ್ಲ ಕರೆಕ್ಟಾಗಿ ಅಂತವಾಗ ಅಟ್ಲೀಸ್ಟ್ ದಿವಸದಲ್ಲಿ ಒಂದು ದಿವಸ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹನುಮಾನ್ ಚಾಲೀಸ್ ಆಡ್ಕೊಂಡಿಲ್ಲ ನಾನು ಆಡೋದಾಗಲಿ, ಇಲ್ಲಾಂದರೆ ಫೋನಲ್ಲಿ ಹಾಕಿ ಬಿಟ್ಬಿಡ್ತೀನಿ. ನನಗೆ ಇನ್ ಕೇಸ್ ಏನಾದರೂ ಫ್ರೀ ಇದ್ದರೆ ನಾನು ಆಡ್ತೀನಿ. ಇಲ್ಲ ಅಂತಂದರೆ ಅವಳನ್ನ ನಿದ್ದೆ ಮಾಡಿಸ್ಬೇಕಾದ್ರೆ ಫೋನಲ್ಲಿ ಹಾಕಿ ಬಿಟ್ಬಿಟ್ರೆ ಆರಾಮಾಗಿ ನಿದ್ದೆ ಮಾಡ್ತಾಳೆ. ಇನ್ನು ನೈಟ್ ಡಿನ್ನರ್ಗೆ ಅಂತೇಳಿ ಸಿಂಪಲಾಗಿ ದಾಲ್ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ. ಆ್ಯಕ್ಚುಲಿ ದೋಸೆ ಇಟ್ಟಿತ್ತು ಮಾರ್ನಿಂಗ್ದು. ಇದಕ್ಕೆ ಆ್ಯಕ್ಚುಲಿ ದಾಲ್ ಸಾಂಬಾರಿಗೆ ದೋಸೆ ಹಾಕ್ಕೊಂಡ್ರೆ ಸಕ್ಕದಾಗಿರುತ್ತೆ, ಸೆಟ್ ದೋಸೆ ಥರ ಹಾಕ್ಕೊಂಡ್ರೆ. ಸೊ ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದಾಲ್ ಸಾಂಬಾರು ಮಾಡ್ತಾಯಿದ್ವಿ. ಇನ್ನು ನೈಟ್ ಡಿನ್ನರ್ಗೆ ಇದನ್ನೇ ಸ್ವಲ್ಪ ದಾಲ್ಗೆ ಆಮೇಲೆ ದೋಸೆ ಒಂದೆರಡು ಹಾಕ್ಕೊಂಡು ಸ್ವಲ್ಪ ರೈಸ್ ತಿಂದ್ಬಿಟ್ಟು ಇದನ್ನು ಡಿನ್ನರ್ ಇದೇ ಆಗಿತ್ತು ನೈಟಿಗೆ. ಸೊ ಅದೇ ಹೇಳಿದ್ನಲ್ಲ, ಪಾಪು ಸ್ವಲ್ಪ ಜೊತೆ ಆಟಾಡ್ಕೊಂಡು ಇದಕ್ಕೆ ಎಲ್ಲರಿಗೂ ಸ್ವಲ್ಪ ಇವತ್ತು ಮೂಡ್ ಚೆನ್ನಾಗಿರಲಿಲ್ಲ. ಮಮ್ಮಿಗಾಗಿರ್ಬೋದು, ನಂಗಾಗಿರ್ಬೋದು, ಪಪ್ಪನೂ ಅಷ್ಟೇ ಪಾಪನ ಎತ್ಕೊಂಡು ಓಡಾಡ್ತಾ ಇದ್ರು. ಸೊ ನಾವೆಲ್ಲ ಓಡಾಡ್ತಾ ಇದ್ರಿ. ಯೂಶ್ವಲಿ ಅವಳು ಈ ಥರ ಮಲಗಿದ್ದು ಹುಡುಗಿನೇ ಅಲ್ಲ, ಹುಟ್ಟಿದಾಗಿನಿಂದನೂ ಅಷ್ಟೇ. ಸೊ ಅವಳು ಈ ಥರ ತಟ್ಟಿ ಮಲಗಿಸೇ ಇಲ್ಲ ನಾನು ಯಾವತ್ತೂ ಅಷ್ಟೇ ಗೈಸ್. ಅವಳನ್ನ ಇಲ್ಲ ಫೀಡ್ ಮಾಡಬೇಕಾದ್ರೆ ಮಲಗಿರ್ತಾಳೆ, ಇಲ್ಲ ಜೋಕಲ್ಲಿ ಎಲ್ಲ ಹಾಕಿ ಮಲಗಿಸ್ಬೇಕಾಗಿತ್ತು. ಸೊ ಫಸ್ಟ್ ಟೈಮ್ ಅಷ್ಟು ಸುಸ್ತಾಗ್ಬಿಡ್ತಾಳೆ ಪಾಪ. ನಾರ್ಮಲ್ ಸುಮ್ಮನೆ ನಾನು ಹೆಗಲ ಮೇಲೆ ಹಾಕೊಂಡು ಈ ಥರ ತಟ್ತಾ ಇಲ್ಲೇ ಮಲ್ಕೊಬಿಟ್ಲು. ಅವಾಗ ನನಗೆ ನೋಡು ಒಂಥರ ಅನಿಸ್ಬಿಡ್ತು, ಅಯ್ಯೋ ಪಾಪಗೆ ಎಷ್ಟು ಒಂಥರ ಟಯರ್ಡ್ ಆಗಿದ್ದಾಳೋ. ಅದು ಸ್ವಲ್ಪ ತಲೆ ಭಾರ ಇತ್ತು. ಇವಾಗ ಆ್ಯಕ್ಚುಲಿ ಎಷ್ಟೋ ಕಮ್ಮಿ ಆಗಿತ್ತು ಗೈಸ್. ಅದಕ್ಕೆ ಮುಂಚೆ ಮಧ್ಯಾಹ್ನ ಸ್ವಲ್ಪ ಸಂಜೆ ಹಂಗೆ ಜಾಸ್ತಿ ಆಗಿತ್ತು. ಸೊ ಇವಾಗ ಸ್ವಲ್ಪ ಸಿರಪ್ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಆಗಿದೆ. जय कपीसति हलोक उजागर रामदूत अतुलित बलधाम अंजनी पुत्र पवन सुत नाम महावीर विक्रम बजरंगी कुमति निवास सुमति के संगी कंचन वरण विराज सुबेसा कानन कुंडल कुंचित केसा हाथ वज्र ध्वजा विराजे कांजे मूंज जनेऊज साजे शंकर सुमन केसरी नंदन तेज प्रताप महाजगवंदन विद्यावान गुणीयति चातुर राम काज करिबे को आतुर प्रभु चरित्र सुमिरो को रसिया राम लखन सीता मन बसिया राम लक्ष्मण जानकी जय बोलो हनुमान की राम लक्ष्मण. ಸೊ ಎಸ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಲ್ಲಿ ತನಕ ಯಾರು ವಿಡಿಯೋ ನೋಡಿದ್ರೆ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಿಗುತ್ತೆ. ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.